ಸಾವಿಗೂ ಮುನ್ನ ತನ್ನ ಅಂತ್ಯಕ್ರಿಯೆ ಎಲ್ಲಾಗಬೇಕು ಅನ್ನುವಂಥ ಜಾಗ ಕೂಡ ಗುರುತಿಸಿದ್ದರು ರಾಯ್ ಅನ್ನೋದು ತಿಳಿದು ಬರ್ತಾ ಇದೆ. ಹೌದು, ಅಂತ್ಯಕ್ರಿಯೆ ಜಾಗದ ಬಗ್ಗೆ ಸ್ನೇಹಿತರಿಗೆ ರಾಯ್ ಆಗಾಗ ಹೇಳ್ತಾ ಇದ್ರಂತೆ. ಸಿಜೆ ರಾಯ್ ಏನಂತ, ನಾನು ಸತ್ರೆ ನೇಚರ್ಸ್ ಲಕ್ಸುರಿಯಲ್ಲೇ ಅಂತ್ಯಕ್ರಿಯೆ ಮಾಡಬೇಕು. ನೇಚರ್ಸ್ ಲಕ್ಸುರಿ ಅದು ಅವರ ಒಡೆತನದ ಜಾಗ ಅಂತ ಕಾಣಿಸುತ್ತೆ. ಪದೇ ಪದೇ ಸ್ನೇಹಿತರ ಬಳಿ ಹೇಳ್ಕೊಳ್ತಾ ಇದ್ರಂತೆ ಈ ಉದ್ಯಮಿ. ಸಿಜೆ ರಾಯ್ ಆಸೆಯಂತೆ ಬನ್ನೇರುಘಟ್ಟದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಬನ್ನೇರುಘಟ್ಟದ ನೇಚರ್ಸ್ ಲಕ್ಸುರಿಯಲ್ಲೇ ಅಂತ್ಯ ಸಂಸ್ಕಾರ ನಡೆಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆಗಳು ಆಗ್ತಾ ಇದೆ ಈಗ ಆಲ್ರೆಡಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂತ್ಯ ಸಂಸ್ಕಾರದ ಸ್ಥಳವನ್ನ ಸದ್ಯ ಸಿಬ್ಬಂದಿ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಸಮೀಪದಲ್ಲಿಯೇ ಈ ಜರ್ಮನ್ ಟೆಂಟ್ಸ್ನೆಲ್ಲ ಹಾಕ್ತಾ ಇದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ನಾಳೆ ನಡೆಯಲಿರುವಂಥ ಉದ್ಯಮಿ ರಾಯ್ ಅವರ ಅಂತ್ಯಕ್ರಿಯೆಗೆ ವ್ಯವಸ್ಥೆಗಳು ಆಗ್ತಾ ಇದೆ. ಆ ದೃಶ್ಯವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ಬನ್ನೇರುಘಟ್ಟದ ಬಳಿ ಇರುವಂಥ ನೇಚರ್ಸ್ ಲಕ್ಸುರಿ ಅನ್ನುವಂಥ ಒಂದು ಜಾಗ. ಡಾಕ್ಟರ್ ರಾಜ್ ಪಾರ್ಕ್ ಬಳಿಯೇ ರಾಯ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಹೌದು, ನೇಚರ್ಸ್ ಲಕ್ಸುರಿಯಲ್ಲಿ ರಾಜ್ಕುಮಾರ್ ಪಾರ್ಕ್ ಅಂತನೂ ಇದೆಯಂತೆ. ಬನ್ನೇರುಘಟ್ಟ ನೇಚರ್ಸ್ ಲಕ್ಸುರಿಯಲ್ಲಿ ಈ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಪಾರ್ವತಮ್ಮ ರಾಜ್ಕುಮಾರ್, ವಿಷ್ಣುವರ್ಧನ್ ಇದನ್ನ ಉದ್ಘಾಟನೆ ಮಾಡಿದ್ರಂತೆ. ಪಾರ್ವತಮ್ಮ ರಾಜ್ಕುಮಾರ್ ಆಮೇಲೆ ವಿಷ್ಣುವರ್ಧನ್ ಅವರು. ಪಾರ್ಕ್ನ ಪೂರ್ವ ದಿಕ್ಕಿನಲ್ಲಿ ಸಿಜೆ ರಾಯ್ ಒಂದು ಸ್ಥಳವನ್ನ ಮುಂಚೆನೆ ಹೇಳಿದ್ರಂತೆ. ಆ ಸ್ಥಳವನ್ನ ಅವರು ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಅಲ್ಲಿ ಯಾವುದೇ ಕಟ್ಟಡ ಮತ್ತೊಂದು ಅಂದ್ರೆ ಕನ್ಸ್ಟ್ರಕ್ಷನ್ ಏನೂ ಆಗಿರಲಿಲ್ಲ. ಹಣ್ಣಿನ ಗಿಡಗಳನ್ನ ಮಾತ್ರ ನೆಡಲಾಗಿತ್ತಂತೆ. ಈಗ ಅದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಪೊಲೀಸರು ಕೂಡ ಆ ಸ್ಥಳದಲ್ಲಿದ್ದಾರೆ. ಬನ್ನೇರುಘಟ್ಟ ಬಳಿ ಇರುವಂಥ ಈ ಕಾನ್ಫಿಡೆಂಟ್ ಕ್ಯಾಸ್ಕ್ಯಾಡ್ ಅದರ ಹತ್ರನೇ ಈ ಸಿಜೆ ರಾಯ್ ಅವರ ಸ್ಥಳ ಇರೋದು. ಕಾನ್ಫಿಡೆಂಟ್ ಕ್ಯಾಸ್ಕ್ಯಾಡ್ನಲ್ಲೇ ಈ ರೀತಿಯಾದಂಥ ನೇಚರ್ಸ್ ಲಕ್ಸುರಿ ಅನ್ನುವಂಥದ್ದು ಮತ್ತೊಂದು ಸ್ಥಳವನ್ನು ಅವರು ಪ್ರತ್ಯೇಕವಾಗಿ ಇಟ್ಕೊಂಡಿದ್ರು. ಆ ಸ್ಥಳದಲ್ಲೇ ಇದೀಗ ಅಂತ್ಯಕ್ರಿಯೆ ಮಾಡೋದಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ರಾಮು ಇದಕ್ಕೊಂದು ಸಂಬಂಧಪಟ್ಟ ಹಾಗೆ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಉದ್ಯಮಿ ಸಿಜೆ ರಾಯ್ ನಿನ್ನೆ ಏನು ಅವರ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರು. ಅವರಿಗೆ ಇಷ್ಟವಾದಂತಹ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅವರ ಕುಟುಂಬಸ್ಥರು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು ನೀವು ನೋಡ್ತಿರ್ಬೋದು. ಏನು ಇದು ರಾಜ್ಕುಮಾರ್ ಪಾರ್ಕ್ ಅಂತ ಏನಿದೆ, ಈ ರಾಜ್ಕುಮಾರ್ ಪಾರ್ಕ್ನಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ನಾಳೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ತಿರುವಂಥದ್ದು. ಅಂದರೆ ಅವ್ರಿಗೆ ಇಷ್ಟವಾದಂತಹ ಸಿಜೆ ರಾಯ್ ಅವ್ರಿಗೆ ಇಷ್ಟವಾದಂಥ ಜಾಗ ಇದಾಗಿತ್ತು. ಅಂದರೆ ರಾಜ್ಕುಮಾರ್ ಪಾರ್ಕ್ ಇರ್ಬೋದು ಮತ್ತು ಇದರ ಪಕ್ಕದಲ್ಲಿರುವಂಥ ರಾಜ್ಕುಮಾರ್ ಸ್ಟೇಡಿಯಂ ಇರ್ಬೋದು, ಅವ್ರಿಗೆ ತುಂಬ ಪ್ರಿಯವಾದಂಥ ಈ ಜಾಗ ಆಗಿದ್ದು. ಅಂದರೆ ಅವರು ಮೊದಲು ಈ ಜಾಗವನ್ನು ಖರೀದಿಸಿದರು. ಅವ್ರಿಗೆ ಇಷ್ಟವಾದಂಥ ಜಾಗ ರಾಜ್ಕುಮಾರ್ ಪಾರ್ಕ್ ಏನಿದೆ, ರಾಜ್ಕುಮಾರ್ ಸ್ಟೇಡಿಯಂ ಏನಿದೆ, ಅವರಿಗೆ ತುಂಬ ಇಷ್ಟವಾದಂಥ ಜಾಗದಿಂದಾಗಿ ಅವರು ರಾಜ್ಕುಮಾರ್ ಅವರ ಮಡದಿ ಅಂದರೆ ರಾಜ್ಕುಮಾರ್ ಅವರ ಪತ್ನಿಯನ್ನು ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಮತ್ತು ವಿಷ್ಣುವರ್ಧನ್ ಅವ್ರನ್ನ 2007ರಲ್ಲಿ ಈ ರಾಜ್ಕುಮಾರ್ ಸ್ಟೇಡಿಯಂನ ಉದ್ಘಾಟನೆಗೆ ಕರೆದಿದ್ರು ಮತ್ತು ಅವರೇ ಬಂದು ಈ ರಾಜ್ಕುಮಾರ್ ಸ್ಟೇಡಿಯಂನ ಉದ್ಘಾಟನೆ ಮಾಡಿದರು. ಸೊ ಅಂದರೆ ಅವ್ರಿಗೆ ತುಂಬ ಇಷ್ಟವಾದಂಥ ಜಾಗ. ಮತ್ತು ಇಲ್ಲಿ ಬಂದರೆ ಅವರು ಅಂದರೆ ಏನು ಈ ರಾಜ್ಕುಮಾರ್ ಪಾರ್ಕ್ ಏನಿದೆ ಅವರು ಮನಶಾಂತಿ ಪಡ್ತಿದ್ದಂಥ ಜಾಗ ಅಂತ ಇಲ್ಲಿನ ಸಿಬ್ಬಂದಿ ಮತ್ತು ಇಲ್ಲಿನ ಕೆಲಸಗಾರರು ಹೇಳ್ತಿರೋವಂಥದ್ದು. ಅಂದರೆ ಅವ್ರಿಗೆ ಇಷ್ಟವಾದಂಥ ಜಾಗದಲ್ಲಿ ಬಂದು ಅವರು ಕುಳಿತುಕೊಂಡು ಮನಶಾಂತಿ ಪಡ್ತಿದ್ರು. ಈಗ ಅವರು ಇಷ್ಟವಾದ ಜಾಗದಲ್ಲೇ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಈಗ ಏನು ತೀರ್ಮಾನ ಮಾಡಿರುವಂಥದ್ದು. ಸೊ ನೀವು ನೋಡ್ತಿರ್ಬೋದು, ಏನು ಜರ್ಮನ್ ಮಾದರಿಯಲ್ಲಿ ಟೆಂಟ್ಗಳನ್ನ ಹಾಕಿ ನಾಳೆ ಬರುವಂಥ ಏನು VIP ಗಳಿರ್ಬೋದು ಮತ್ತು ಸ್ನೇಹಿತರಿರ್ಬೋದು ಮತ್ತು ಕುಟುಂಬಸ್ಥರಿರ್ಬೋದು, ಅಂದರೆ ಸಿಜೆ ರಾಯ್ ಅವರ ಕುಟುಂಬಸ್ಥರು ಯಾರು ಬಂದರೂ ಅವರಿಗೆ ಅಂತ್ಯ ಸಂಸ್ಕಾರಕ್ಕೋಸ್ಕರವಾಗಿ ಮತ್ತು ಅವ್ರಿಗೆ ಎಲ್ಲ ರೀತಿಯ ಅಂತಿಮ ದರ್ಶನದ ಸಿದ್ಧತೆಯನ್ನು ಮಾಡೋದಕ್ಕೋಸ್ಕರ ಎಲ್ಲ ಥರ ಸಿದ್ಧತೆಯನ್ನು ಮಾಡಿರುವಂಥದ್ದು. ಈ ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಮತ್ತು ಆನೇಕಲ್ DSP ಮೋಹನ್ ಅವರ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡ್ತಿರುವಂಥದ್ದು. ಇದರ ಜೊತೆಗೆ ನಾಳೆ ಅವರ ಏನು ಮೃತದೇಹ ಏನಿದೆ ಬೆಳಿಗ್ಗೆ 7 ಗಂಟೆಗೆ ಬನ್ನೇರುಘಟ್ಟ ಸಮೀಪದಲ್ಲಿರುವ ಕಾನ್ಫಿಡೆಂಟ್ನ ಕ್ಯಾಸ್ಕೆಟ್ಗೆ ಬರುತ್ತೆ. ನಂತರವಾಗಿ 2 ಗಂಟೆಗಳ ಕಾಲ ಬರುವಂಥ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಎಲ್ಲರಿಗೂ ಮೃತದೇಹ ಅಂದರೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ನಂತರವಾಗಿ ಅವರ ಇಷ್ಟಪಡುವಂಥ ಜಾಗದಲ್ಲಿ ಅಂದರೆ ರಾಜ್ಕುಮಾರ್ನ ಪಾರ್ಕಲ್ಲಿ ಅವರ ಕೊನೆಯ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಇದರ ಮಧ್ಯದಲ್ಲಿ ಅವರಿಗೆ ಅಂದರೆ 2 ಗಂಟೆ ನಂತರವಾಗಿ ಇಲ್ಲಿ ಸಮೀಪದಲ್ಲಿರುವಂತಹ ಏನು ಚರ್ಚ್ ಬಳಿ ಹೋಗಿ ಅವ್ರಿಗೆ ಒಂದು ಪ್ರೇಯರನ್ನು ಮಾಡಿ ನಂತರವಾಗಿ ಅವರಿಗೆ ಇಷ್ಟಪಟ್ಟಿರುವಂಥ ಜಾಗದ ರಾಜ್ಕುಮಾರ್ ಪಾರ್ಕ್ನಲ್ಲಿ ಅವರ ಕೊನೆಯ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ ಅವರ ಕುಟುಂಬಸ್ಥರು ತಿಳಿಸಿರುವಂಥದ್ದು. ರಾಮು, TV9 ಆನೇಕಲ್.